Hello, my dear shining stars, and welcome back to PU Bio Academy. And in today's class, we're going to deal with the hydrophily. Okay, so ಇವತ್ತಿನ ಕ್ಲಾಸಲ್ಲಿ ನಾವು ಹೈಡ್ರೋಫಿಲಿ ಬಗ್ಗೆ ಕಂಪ್ಲೀಟ್ ಆಗಿ ಕಲಿತಾ ಹೋಗೋಣ. ಸೊ ಮೊದಲು ಹೈಡ್ರೋಫಿಲಿ ಅಂದರೆ ಏನು? ಸೊ ವಾಟರಿಂದ ಪಾಲಿನೇಷನ್ ಆದರೆ ಅದಕ್ಕೆ ನಾವು ಹೈಡ್ರೋಫಿಲಿ ಅಂತ ಹೇಳ್ತೀವಿ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಸ್ ವಿ ಲರ್ನ್ಟ್ ಅಬೌಟ್ ದ ಪಾಲಿನೇಷನ್ ಅಲ್ವಾ. ಸೊ ಪಾಲಿನೇಷನ್ ಅಂದರೆ ಏನು? ಪೋಲನ್ ಗ್ರೇನ್ಸ್ ಆ್ಯಂಥರಿಂದ ಸ್ಟಿಗ್ಮಾಗೆ ಬಂದು ಲ್ಯಾಂಡ್ ಆಗೋದಕ್ಕೆ ನಾವೇನು ಹೇಳ್ತೀವಿ? ಪಾಲಿನೇಷನ್ ಅಂತ ಹೇಳ್ತೀವಿ. ಈ ಥರ ಗ್ಯಾಮಿಟ್ಸ್ ದೇ ಆರ್ ನಾನ್ ಮೂವೇಬಲ್. ಸೊ ಹಾಗಾಗಿ ಏನಾಗುತ್ತೆ, ಒಂದಿಷ್ಟು ಏಜೆಂಟ್ಸ್ ಬೇಕಾಗುತ್ತೆ, ಅವುಗಳಿಗೆ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಪಾಲಿನೇಟಿಂಗ್ ಏಜೆಂಟ್ಸ್ ಯಾರು? ಒಂದು ವಿಂಡ್ ಬಗ್ಗೆ ವಿ ಆಲ್ರೆಡಿ ಲರ್ನ್ಟ್ ಅಬೌಟ್ ಇಟ್. ನಾವು ಈಗ ವಾಟರ್ ಬಗ್ಗೆ ಕಲಿತಾ ಇದ್ದೀವಿ, ವಿಚ್ ಆ್ಯಕ್ಟ್ಸ್ ಇಸ್ ಅ ಪಾಲಿನೇಟಿಂಗ್ ಏಜೆಂಟ್ ಅಲ್ವಾ. ಸೊ ದಿಸ್ ಇಸ್ ಲೈಕ್ ಹಿಂದೆ ನಾವೇನು ಕಲ್ತಿದ್ವಿ, ಈಗೇನು ಕಲಿಬೇಕು ಅನ್ನುವಂಥ ಒಂದು ಥಿಂಗ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಇವತ್ತಿನ ಕ್ಲಾಸಲ್ಲಿ ಹೈಡ್ರೋಫಿಲಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ಥರ ಎಂಟಿಮೋಫಿಲಿ ಬಗ್ಗೆ ಡಿಸ್ಕಸ್ ಮಾಡುವ ಆ್ಯಂಡ್ ಔಟ್ ಬ್ರೀಡಿಂಗ್ ಡಿವೈಸಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ಐ ವಾಂಟೆಡ್ ಟು ಶೇರ್ ಸಮಥಿಂಗ್ ವಿತ್ ಯು. ಲೈಕ್ ಪ್ರತಿಯೊಂದು ಪಾರ್ಟ್ ಆದಮೇಲೆ ಕೂಡ ಆ ಒಂದು ಪಾರ್ಟಿಂದ ಯಾವ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅನ್ನೋಂಥದ್ದನ್ನು ನಾನು ನನ್ನ ವಾಟ್ಸ್ಯಾಪ್ ಚಾನಲ್ PU Bio Academy ಚಾನಲಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆ ಒಂದು ಚಾನಲ್ದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಜಸ್ಟ್ ಗೋ ಆ್ಯಂಡ್ ಲೈಕ್ ಜಾಯಿನ್ ದ್ಯಾಟ್ ಗ್ರೂಪ್ ಅಂತ ಹೇಳ್ತೀನಿ. ಸೊ ನಿಮಗೆ ಓಕೆ, ಸೊ ನಿಮಗೆ ಅಲ್ಲಿ ಹೋಗಿ ನೀವು ಜಾಯಿನ್ ಆದರೆ ಅಂದರೆ ಆ ವಾಟ್ಸ್ಯಾಪ್ ಗ್ರೂಪಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಯಾವ ಥರ ಕ್ವೆಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಎಲ್ಲನೂ ಕೂಡ ನಾನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಂಪಾರ್ಟೆಂಟ್ MCQs, ಲೈಕ್ ಇನ್ MCQs ಯು ವಾಂಟ್ ಟು ಲೂಸ್ ಮಾರ್ಕ್ಸ್ ಅಲ್ವಾ. ಸೊ ಹಾಗಾಗಿ MCQs ಆಗಿರ್ಬೋದು, ಇಂಪಾರ್ಟೆಂಟ್ MCQs ಯಾವ ಥರ ಕೇಳ್ತಾರೆ, ಪ್ರೀವಿಯಸ್ ಇಯರ್ದ ಒಂದಿಷ್ಟು ಕ್ವೆಶನ್ಸ್ ಎಲ್ಲ ಅನಲೈಸ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಥರ ಓದಿದರೆ ಮಾತ್ರ ನಿಮಗೆ ಸ್ಮಾರ್ಟ್ ಸ್ಟಡಿ ಮಾಡಬೇಕು ಇನ್ಸ್ಟೆಡ್ ಆಫ್ ವಾಟ್ ವಿ ಸೇ ಲೈಕ್ ತುಂಬ ಜಾಸ್ತಿ ಓದಿ ನೆನಪಿರದೇ ಇರೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಓದಿ ಅದನ್ನು ನೆನಪಿಟ್ಕೊಂಡು ದೆನ್ ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್ ಅದನ್ನು ಓದಬೇಕು, ವಿಚ್ ವಿಲ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಟು ಕ್ರ್ಯಾಕ್ ಎನಿ ಎಕ್ಸಾಮ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಒಂದಿಷ್ಟು ಕ್ವೆಶನ್ಸ್ನ ಪೋಸ್ಟ್ ಮಾಡ್ತೀನಿ ನಿಮ್ಮ ಒಂದು ವಾಟ್ ವಿ ಸೇ ವಾಟ್ಸ್ಯಾಪ್ ಗ್ರೂಪಲ್ಲಿ, PU Bio Academy ಅನ್ನುವಂಥ ಒಂದು ವಾಟ್ಸ್ಯಾಪ್ ಗ್ರೂಪಲ್ಲಿ. ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಗೋ ಆ್ಯಂಡ್ ಜಾಯಿನ್ ದ್ಯಾಟ್. ಓಕೆ, ಸೊ ಇದಿಷ್ಟು ಅಬೌಟ್ ದ ಥಿಂಗ್ ದಟ್ ಐ ವಾಂಟೆಡ್ ಟು ಟೆಲ್ ಯು ಬಿಫೋರ್ ದ ಕ್ಲಾಸ್. ಸೊ ನಾವು ವಿತೌಟ್ ಎನಿ ಫರ್ದರ್ ಡು ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಪಾಲಿನೇಷನ್ ಬೈ ವಾಟರ್ ಅಂದರೆ ಹೈಡ್ರೋಫಿಲಿ ಬಗ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಹೈಡ್ರೋಫಿಲಿ ಇಲ್ಲಿ ಈ ಒಂದು ಪಾರ್ಟಿಂದ ಕ್ವೆಶನ್ಸ್ ನಿಮಗೆ ಬೋರ್ಡ್ಸಲ್ಲಿ ಯಾವ ಥರ ಬರುತ್ತೆ ಅಂದರೆ, ಒಂದು ಅವ್ರು ಏನು ಕೇಳ್ಬೋದು, ವ್ಯಾಲಿಸ್ನೇರಿಯಿಂದ ಯಾವ ಥರ ಒಂದು ನಿಮಗೆ ಪಾಲಿನೇಷನ್ ಆಗುತ್ತೆ ಅಂತ ಒಂದು ಕ್ವೆಶನ್ ಕೇಳ್ತಾರೆ. ಅದೇ ಥರ ಇಲ್ಲಿದೆ, ಅದರದ್ದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಸಿಮಿಲರ್ಲಿ ದೇ ಆಲ್ಸೋ ಆಸ್ಕ್ ದ ಕ್ವೆಶನ್ ಲೈಕ್ ಜಾಸ್ಟೆರಾ, ದಟ್ ಇಸ್ ಸಿ ಗ್ರಾಸಲ್ಲಿ ಯಾವ ಥರ ಒಂದು ಪಾಲಿನೇಷನ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಕೇಳ್ತಾರೆ ಕ್ವೆಶನ್ಸ್. ಈ ಒಂದು ಪಾರ್ಟಿಂದ 2 ಕ್ವೆಶನ್ಸ್, ಓನ್ಲಿ 2 ಕ್ವೆಶನ್ಸ್ ಮಾತ್ರ ಕೇಳ್ಬೋದು ಲಾಂಗ್ ಆನ್ಸರ್ ಅಂತ ಬಂದಾಗ 3 ಮಾರ್ಕ್ಸ್ಗೆ. ಇನ್ನು 1 ಮಾರ್ಕ್ ಹೇಗೆ ಹೇಳ್ತಾರೆ ಅಂತ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡುವಾಗ. ಮೊದಲು ಪಾಲಿನೇಷನ್ ಬೈ ವಾಟರ್ ಅನ್ನೋದು ಇಟ್ಸ್ ರೇರ್. ಓಕೆ, ರೇರ್ನ ಅಂಡರ್ಲೈನ್ ಮಾಡಿ. ಆ್ಯಂಡ್ ಇದು 30 ಜನರಾಗೆ ಮಾತ್ರ ಲಿಮಿಟೆಡ್ ಆಗಿದೆ. ಆ್ಯಂಡ್ ದಟ್ ಟು ಅಬೌಟ್ ಮೋನೋಕಾಟ್ಲಿಡನ್ಸ್ಗೆ ಮಾತ್ರ ಏನಾಗಿರುತ್ತೆ, ಪಾಲಿನೇಷನ್ ಬೈ ವಾಟರ್ ಅನ್ನೋದು ಲಿಮಿಟೆಡ್ ಆಗಿರುತ್ತೆ. ದಟ್ ಟು ಅಪ್ ಟು 30 ಜನರ. ನಾನು ಹೇಳ್ಕೊಟ್ಟೆ ನಿಮಗೆ ಮೊನ್ನೆ, ಪಾಲಿನೇಷನ್ ಆಗಬೇಕು ಅಂದರೆ 2 ಏಜೆಂಟ್ಸ್ ಇಂಪಾರ್ಟೆಂಟ್ ಅಂತ. ಮೊದಲನೇದು ವಾಟ್ ವಿ ಸೇ ಅಬಯೋಟಿಕ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್. ಬಯೋಟಿಕ್ ಅಂದರೆ ಅಲ್ಲಿ ಝೂಫಿಲಿ ಎಂಟಿಮೋಫಿಲಿ ಬಗ್ಗೆ ಕಲಿತಿದ್ವಿ. ಅಬಯೋಟಿಕ್ ಅಂದರೆ ಒಂದು ವಿಂಡ್, ಇನ್ನೊಂದು ವಾಟರ್ ಬಂದಿತ್ತು. ತುಂಬ ಈ ವಿಂಡ್ ಮತ್ತು ವಾಟರಲ್ಲಿ ಯಾವುದು ಜಾಸ್ತಿ ಪಾಲಿನೇಷನ್ ಆಗುತ್ತೆ ಅಂತಂದರೆ ವಿಂಡ್, ಯಾವುದು ಕಡಿಮೆ ಅಂದರೆ ವಾಟರ್ ಅಲ್ವಾ. ಸೊ ಈ ಒಂದು ವಾಟರ್ ಅನ್ನುವಂಥದ್ದು ಏನಿದೆ, ದಿಸ್ ಈಸ್ ಓನ್ಲಿ ಲಿಮಿಟೆಡ್ ಟು ದಿ 30 ಜನರ. 30 ಸ್ಪೀಶೀಸ್ ಅಥವಾ ಲೆಟ್ಸ್ 30 ಜೀನಸ್ ಇರ್ತಕ್ಕಂಥದ್ದು ಮಾತ್ರ ಈ ಒಂದು ಹೈಡ್ರೋಫಿಲಿ ಥ್ರೂ ಪಾಲಿನೇಷನ್ನ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದ್ಯಾಟ್ ಟು ಮೋಸ್ಟ್ ಆಫ್ ದೆಮ್ ಆರ್ ಮೋನೋಕಾಟ್ಲಿಡನ್ಸ್ ಅಮಂಗ್ 30 ಜನರ. ಹೋಪ್ ಯು ಅಂಡರ್ಸ್ಟುಡ್. ಸೊ ಬಟ್ ನಮಗೆ ಏನು ಗೊತ್ತು, ಪ್ರೀವಿಯಸ್ ಕ್ಲಾಸಲ್ಲಿ ವಿ ಲರ್ನ್ಟ್ ಅಬೌಟ್ ಇಟ್. ಇಟ್ಸ್ ನಾಟ್ ನೆಸಸರಿ ಫಾರ್ ಯುವರ್ ಬೋರ್ಡ್ಸ್, ಬಟ್ ಸ್ಟಿಲ್ ಕಾಂಪಿಟೇಟಿವ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ವಾಟರ್ ಅನ್ನೋದು ರೆಗ್ಯುಲರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಲ್ವಾ, ಗ್ಯಾಮಿಟ್ಸ್ ಮೀಟ್ ಆಗಬೇಕಂದ್ರೆ. ಬಿಕಾಸ್ +1 ಕ್ಲಾಸಲ್ಲಿ ಮಾರ್ಫಾಲಜಿ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನುವಂಥ ಚಾಪ್ಟರ್ಲಿ ಪ್ಲಾಂಟ್ ಕಿಂಗ್ಡಮ್ ಅನ್ನುವಂಥ ಚಾಪ್ಟರ್ಲಿ ನಾವು ಕಲ್ತಿದ್ವಿ. ಲೈಕ್ ಯಾವ ಥರ ಆರ್ಕೆಗೋನಿಯಮ್ಗೆ ಆಂಥ್ರಜಾಯ್ಡ್ಸ್ ಯಾವ ಥರ ವಾಟರ್ದ ಥ್ರೋ ಹೋಗಿ ಮೀಟ್ ಆಗಿ ಒಂದು ಎಗ್ ಜೊತೆ ಫ್ಯೂಸ್ ಆಗುತ್ತೆ ಅಂತ, ರೈಟ್. ಸೊ ಆರ್ಕೆಗೋನಿಯಮ್ ಮತ್ತು ವಾಟ್ ವಿ ಸೇ ಆಂಥ್ರಿಡಿಯಮ್ ಅಂತ. ಆಂಥ್ರಿಡಿಯಮಿಂದ ಆಂಥ್ರಜಾಯ್ಡ್ಸ್ ಬರುತ್ತೆ, ಅದು ಹೋಗಿ ಯಾವ ಥರ ಓವಾ ಅಥವಾ ಎಗ್ಗೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ ಅಂತ. ಸೊ ಫಾರ್ ದ್ಯಾಟ್ ವಾಟರ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಸೊ ಬಟ್ ಈ ಥರ ನಾವು ಪ್ಲಾಂಟ್ ಕಿಂಗ್ಡಮಲ್ಲಿ ಏನು ನೋಡ್ತಾ ಹೋಗ್ತೀವಿ, ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್. ಲೈಕ್
ಫಾರ್ ಆಲ್ಗೆ ಬ್ರಯೋಫೈಟ್ಸ್ ಮತ್ತು ಟೆರಡೋಫೈಟ್ಸ್ಗೆ ವಾಟರ್ ಇಸ್ ಎಸೆನ್ಷಿಯಲ್. ಬಟ್ ಲೇಟರ್ ಆನ್ ಏನಾಗುತ್ತೆ, ಜಿಮ್ನೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಆಗಿ ಲೈಕ್ ಬಂದಾಗ ಅವುಗಳಿಗೆ ಅಷ್ಟೊಂದು ವಾಟರ್ದು ನೀಡ್ ಇರೋದೇ ಇಲ್ಲ ಅವುಗಳಿಗೆ. ಓಕೆ, ಫಾರ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್, ಆಲ್ಗೆ ಬ್ರಯೋಫೈಟ್ಸ್ ಮತ್ತು ಟೆರಡೋಫೈಟ್ಸ್ಗೆ 100% ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಫರ್ಟಿಲೈಸೇಷನ್. ಇದು ಆಲ್ರೆಡಿ ವೆಬ್ ಲರ್ನ್ಡ್ ಅಲ್ವಾ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟ್ರಲ್ಲಿ. ಸೊ ಬಟ್ ಆದರೂ ಕೂಡ ಈ ಒಂದು ವಾಟರ್ ದಟ್ ಈಸ್ ಲಿಮಿಟೆಡ್ ಫಾರ್ ದೋಸ್ ಲೆಟ್ಸ್ ಸೇ ದ ಗ್ರೂಪ್ಸ್ ಅಂತ. ಓಕೆ, ಆ ಒಂದು ಗ್ರೂಪ್ಸ್ಗೆ ಮಾತ್ರ ಈ ಒಂದು ವಾಟರ್ ಲಿಮಿಟೆಡ್ ಆಗಿದೆ ಫಾರ್ ಫರ್ಟಿಲೈಸೇಷನ್. ಸೊ ಬಿಕಾಸ್ ಆಫ್ ದ್ಯಾಟ್ ಏನಾಗುತ್ತೆ ಅಂತಂದರೆ ಲೈಕ್ ದೆರ್ ಈಸ್ ಒಂದು ಲಿಮಿಟೆಡ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ ಆ ಒಂದು ಪ್ಲ್ಯಾಂಟ್ಸ್ಗೆ. ಬಿಕಾಸ್ ಏನಕ್ಕೆ ಅಂದರೆ ವಾಟರ್ ಈಸ್ ದ ಟ್ರಾನ್ಸ್ಪೋರ್ಟ್ ಆರ್ ಇಟ್ ಈಸ್ ದ ಮೋಡ್ ವೇರ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮಿಟ್ಸ್ ಟು ಮೀಟ್ ದ ಫೀಮೇಲ್ ಗ್ಯಾಮಿಟ್ ಆಗುವಂಥದ್ದು ಅಲ್ವಾ. ಸೊ ಹಾಗಾಗಿ ಆ ಒಂದು ಬ್ರಯೋಫೈಟ್ಸ್ ಆಗಿರ್ಬೋದು, ಟೆರಡೋಫೈಟ್ಸ್ ಆಗಿರ್ಬೋದು ಮತ್ತು ಆಲ್ಗೆ ಆಗಿರ್ಬೋದು, ಅವುಗಳ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಲಿಮಿಟೆಡ್ ಇದೆ. ಏನಕ್ಕೆ? ಬಿಕಾಸ್ ನೀಡ್ ಫಾರ್ ವಾಟರ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮಿಟ್ಸ್ ಆ್ಯಂಡ್ ಫರ್ಟಿಲೈಸೇಷನ್ ಆಗಬೇಕು ಅಂತಂದರೆ ವಾಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವುಗಳ ಡಿಸ್ಟ್ರಿಬ್ಯೂಷನ್ ಕೂಡ ಲಿಮಿಟೆಡ್ ಇದೆ. ಬಟ್ ಇಟ್ಸ್ ನಾಟ್ ಆಸ್ ಇನ್ ದ ಕೇಸ್ ಆಫ್ ಲೈಕ್ ವಾಟ್ ವಿ ಸೇ ದ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ನವಡೇಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್. ಇದೆಷ್ಟು ಗೊತ್ತು ನಮಗೆ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಎಕ್ಸಾಂಪಲ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್. ಹಾಗಿದ್ರೆ ಅವ್ರೇನು ಹೇಳಿದರೆ ವಾಟರ್ ಪಾಲಿನೇಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ವಾಟರ್ ಪಾಲಿನೇಷನ್ಗೆ ಎಕ್ಸಾಂಪಲ್ ಬೇಕಲ್ವಾ? 2 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ವಿಚ್ ಆರ್ ಫ್ರಮ್ ಫ್ರೆಶ್ ವಾಟರ್ಲಿ ಬೆಳೀತಕ್ಕಂಥ ವ್ಯಾಲಿಸ್ನೇರಿಯಾ ಮತ್ತು ಹೈಡ್ರಿಲ್ಲಾ. ಅದೇ ಮರೈನಲ್ಲಿ ಅಂದರೆ ಓಷನ್ಸ್ ಅಲ್ಲಿ ಬೆಳೀತಕ್ಕಂಥದ್ದು ಸೀ ಗ್ರಾಸಸ್, ದಟ್ಸ್ ವಾಟ್ ವಿ ಕಾಲ್ ಜಾಸ್ಟೆರಾ. ಓಕೆ, ಸೊ ನಾಟ್ ಆಲ್ ಅಕ್ವಾಟಿಕ್ ಪ್ಲಾಂಟ್ಸ್ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಎಲ್ಲ ನೀವು ಕೇಳಬಹುದು ಹಾಗಿದ್ರೆ ಯಾವ ಪ್ಲ್ಯಾಂಟ್ಸ್ ಮೀನ್ಸ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್, ಟೆರೆಸ್ಟ್ರಿಯಲ್ ಅಂತ ಕಲ್ತಿದ್ವಿ. ಟೆರೆಸ್ಟ್ರಿಯಲ್ ಅಂದರೆ ಲ್ಯಾಂಡ್ ಮೇಲೆ ಬೆಳೀತಕ್ಕಂಥ ಪ್ಲ್ಯಾಂಟ್ಸ್ಗೆ ಟೆರೆಸ್ಟ್ರಿಯಲ್ ಅಂತೀವಿ. ಅಕ್ವಾಟಿಕ್ ಅಂದರೆ ನೀರಲ್ಲಿ ಬೆಳೀತಕ್ಕಂಥ ಪ್ಲ್ಯಾಂಟ್ಸ್. ಸೊ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಯಾವ್ಯಾವ ಪ್ಲ್ಯಾಂಟ್ಸ್ ನೀರಲ್ಲಿ ಬೆಳೀತಿ ಎಲ್ಲವೂ ಕೂಡ ಹೈಡ್ರೋಫಿಲಿ ಮೀನ್ಸ್ ವಾಟರಿಂದನೇ ಪಾಲಿನೇಷನ್ ಆಗುತ್ತೆ. ದಟ್ ಈಸ್ 100% ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ಮೆಜಾರಿಟಿ ಆಫ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್, ಇವನ್ ದೋ ದ ಪ್ಲ್ಯಾಂಟ್ಸ್ ವಿಚ್ ವಿಲ್ ಗ್ರೋ ಇನ್ ವಾಟ್ ವಿ ಸೇ ದ ವಾಟರ್ ಅಂದಾಗ, ಇವನ್ ದೋ ದೇ ಆರ್ ಅಕ್ವಾಟಿಕ್ ಬಟ್ ದೇ ವಿಲ್ ಪಾಲಿನೇಟ್ ಥ್ರೂ ವಿಂಡ್ ಆರ್ ಇನ್ಸೆಕ್ಟ್ಸ್. ಇದು ಒಂದು ನಿಮ್ಮ ಮೈಂಡಲ್ಲಿ ಇರಲಿ. ಅವು ಅಕ್ವಾಟಿಕಲ್ಲಿ ಬೆಳೀತಾ ಇದ್ದರೂ ಕೂಡ, ನೀರಲ್ಲಿ ಬೆಳೀತಾ ಇದ್ದರೂ ಕೂಡ ಪಾಲಿನೇಷನ್ ಆಗ್ತಕ್ಕಂಥದ್ದು ಇಟ್ಸ್ ಬೈ ವಿಂಡ್ ಆರ್ ಬೈ ಇನ್ಸೆಕ್ಟ್ಸ್ ಮೆಜಾರಿಟಿ. ಆದರೆ ಒಂದಿಷ್ಟು ವಾಟ್ ವಿ ಸೇ ಲೈಕ್ ಪ್ಲಾಂಟ್ಸ್ ದೆ ಸಚ್ ಎಸ್ ವ್ಯಾಲಿಸ್ನೇರಿಯಾ ಆ್ಯಂಡ್ ಹೈಡ್ರಿಲ್ಲಾ ಫ್ರಮ್ ಫ್ರೆಶ್ ವಾಟರ್ ಆ್ಯಂಡ್ ಲೈಕ್ ಸೀ ಗ್ರಾಸಸ್ ದಟ್ಸ್ ಜಾಸ್ಟೆರಾ ಫ್ರಮ್ ಮರೈನ್. ಸೊ ಇವೆಲ್ಲ ಪ್ಲಾಂಟ್ಸ್ ಇವೆಲ್ಲ ಪ್ಲಾಂಟ್ಸ್ ಪಾಲಿನೇಷನ್ ಆಗ್ತಕ್ಕಂಥದ್ದು ಇಟ್ಸ್ ಬೈ ವಾಟರ್, ದಟ್ ಇಸ್ ಹೈಡ್ರೋಫಿಲಿ ಆಗ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ಮೆಜಾರಿಟಿ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್, ವಾಟರ್ ಹೈಸೆಂತ್ ಆ್ಯಂಡ್ ವಾಟರ್ ಲಿಲಿ, ದೇ ಲೈಕ್ ಅವು ಏನಾಗ್ತವೆ, ದೇ ಎಮರ್ಜ್ ಅಬೌವ್ ದ ಲೆವೆಲ್ ಆಫ್ ವಾಟರ್ ಆ್ಯಂಡ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆರ್ ವಿಂಡ್ ಅಂತ. ಇದರ ಅರ್ಥ ಏನು? ಲೆಟ್ಸ್ ಈ ಥರ ಒಂದು ವಾಟರ್ ಇದೆ ಅಂತ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇಲ್ಲಿ ಏನಾಗಿದೆ, ಲೆಟ್ ಮೀ ಡ್ರಾ ಇಟ್ ಲೈಕ್ ದಿಸ್. ಸೊ ಇಲ್ಲಿ ಈ ಥರ ಒಂದು ಫ್ಲವರ್ ಇದೆ, ರೈಟ್? ಸೊ ಲೆಟ್ಸ್ ಸೇ ದಿಸ್ ಇಸ್ ವಾಟರ್ ಹೈಸೆಂತ್ ಆರ್ ವಾಟರ್ ಲಿಲಿ, ವಾಟರ್ ಹೈಸೆಂತ್ ಆ್ಯಂಡ್ ವಾಟರ್ ಲಿಲಿ. ಇಲ್ಲಿ ಇವೆರಡು ಏನು ಪಾಲಿನೇಷನ್ ಆಗುತ್ತಲ್ಲ, ಇದೇನಾಗುತ್ತೆ, ದಿಸ್ ಇಸ್ ವಾಟರ್, ದೇ ಎಮರ್ಜ್ ಅಬೌವ್ ದ ಲೆವೆಲ್ ಆಫ್ ವಾಟರ್, ವಾಟರ್ದ ಮೇಲೆ ಬರುತ್ತೆ. ಆಮೇಲೆ ಏನಾಗುತ್ತೆ, ಇಲ್ಲಿ ಪಾಲಿನೇಷನ್ ಆಗುತ್ತೆ. ಸೊ ದಿಸ್ ಇಸ್ ಬೈ ವಿಂಡ್ ಆಗಿರಬಹುದು, ರೈಟ್? ಅಥವಾ ಒಂದು ಯಾವುದೋ ಇನ್ಸೆಕ್ಟ್ ಆಗಿರ್ಬೋದು, ಈ ಥರ ಆಗ್ತಕ್ಕಂಥದ್ದು ಅಂತ that they are explaining here. Okay, I hope you understood. Next, let us understand here. Yes, so this is how actually it occurs. Next thing ಬಂದ್ಬಿಟ್ಟು ವ್ಯಾಲಿಸ್ನೇರಿಯಾ. ಎಸ್, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾ ಇದ್ದಾರೆ. ಪ್ಲೀಸ್ ಮಾರ್ಕ್ ಹಿಯರ್, ಲೈಕ್ 3 ಮಾರ್ಕ್ ಕ್ವೆಶನ್ ಅಂತ ಬರೀರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ವಲ್ಪ ಕ್ವೆಶನ್ ಪೇಪರ್ ಟಫ್ ಮಾಡಬೇಕು ಅಂದರೆ ಈ ಒಂದು ಕ್ವೆಶನ್ನ ಕೇಳ್ತಾರೆ. ಓಕೆ, ಸೊ ವ್ಯಾಲಿಸ್ನೇರಿಯಾದಲ್ಲಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ಅ ಸ್ಟೋರಿ, ಒಂದು ಸ್ಟೋರಿ. ಎರಡೂ ನಾನು ಡಿಫ್ರೆನ್ಸ್ ತೋರಿಸ್ತೀನಿ, ಯಾವ ಥರ ಸೀ ಗ್ರಾಸಲ್ಲಿ ಆಗುತ್ತೆ, ಯಾವ ಥರ ವ್ಯಾಲಿಸ್ನೇರಿಯಾದಲ್ಲಿ ಆಗುತ್ತೆ ಅಂತ. ಈ ಒಂದು ಪ್ಲೇಸಲ್ಲಿ ನನಗೆ ಡಯಾಗ್ರಾಮ್ನ ಬರೆದು ತೋರಿಸ್ತೀನಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ನ ನೀವು ಏನಾದರೂ ಕಲಿಯುವಾಗ ಯು ಹ್ಯಾವ್ ಟು ರೈಟ್ ಡಯಾಗ್ರಾಮ್, ಬಿಕಾಸ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನೀವು ಪಿಕ್ಚರ್ ನೋಡೋದಕ್ಕೂ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ, ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಐ ಹ್ಯಾವ್ ಡ್ರೀಮ್ ಲೈಕ್ ಒಂದಿಷ್ಟು ವಾಟರ್ ಇದೆ ಅಂತ ಅಂದ್ಕೊಳ್ಬೋದು. ಈ ವಾಟರಲ್ಲಿ ಫೀಮೇಲ್ ಫ್ಲವರ್ ರೀಚ್ ದ ಸರ್ಫೇಸ್ ಆಫ್ ವಾಟರ್. ಫೀಮೇಲ್ ಫ್ಲವರ್ ಏನಾಗುತ್ತೆ, ಸರ್ಫೇಸ್ ಆಫ್ ವಾಟರ್ನ ರೀಚ್ ಆಗುತ್ತೆ. ಸೊ ಲೆಟ್ಸ್ ದಿಸ್ ಇಸ್ ಅವರ್ ಕ್ಯೂಟ್ ಫೀಮೇಲ್. ಸೊ ಇದು ಏನಾಗಿದೆ, ವಾಟರ್ದ ಸರ್ಫೇಸ್, ದಿಸ್ ಇಸ್ ವಾಟರ್. ಇಲ್ಲಿಗೆ ವಾಟರ್ ಮುಗೀತು. ಓಕೆ, ಲೆಟ್ ಮಿ ಡ್ರಾ ವಿತ್ ದಿಸ್ ಕಲರ್ ಓನ್ಲಿ. ಎಸ್, ಇಲ್ಲಿಗೆ ವಾಟರ್ ಮುಗೀತು. ಈ ವಾಟರ್ದ ಮೇಲೆ ಫೀಮೇಲ್ ಫ್ಲವರ್ ಬಂದಿದೆ. ನೆಕ್ಸ್ಟ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಅ ಲಾಂಗ್ ಸ್ಟಾಕ್. ಸೊ ಇಲ್ಲಿ ನಾನು ಏನು ಡ್ರಾ ಮಾಡಿದ್ದೀನಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ದ ಲಾಂಗ್ ಸ್ಟಾಕ್ ಅಲ್ವಾ. ಲೆಟ್ ಮಿ ಮಾರ್ಕ್ ದಿಸ್ ವಿತ್ another color so you can differentiate it. This is what we say, ನಾನೇನು ಸ್ಕೈ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಲಾಂಗ್ ಸ್ಟಾಕ್. ಇದರದ ಹೆಲ್ಪಿಂದ ಫೀಮೇಲ್ ಫ್ಲವರ್ ಇಟ್ ರೀಚ್ ದ ಸರ್ಫೇಸ್ ಆಫ್ ದ ವಾಟರ್. ಓಕೆ, ಮೇಲ್ ಫ್ಲವರ್ಸ್
and what we say male flowers or pollen grains are released onto the surface of water. ಸೊ ಈ ಸರ್ಫೇಸ್ ಆಫ್ ವಾಟರಲ್ಲಿ ಲೆಟ್ಸ್ ಸೇ ಮೇಲ್ ಪೋಲನ್ ಗ್ರೇನ್ಸ್ ಈ ಕಲರ್ ಇದೆ ಅಂತ ಅಂದ್ಕೊಳ್ಳುವ. ಸೊ ಈ ಪೋಲನ್ ಗ್ರೇನ್ಸ್ ಏನಾಗುತ್ತೆ ವಾಟರ್ದ ಸರ್ಫೇಸಲ್ಲಿನೇ ಬಂದು ರಿಲೀಸ್ ಆಗುತ್ತೆ. ಓಕೆ, ಸೊ ವಾಟರ್ದ ಸರ್ಫೇಸಲ್ಲಿ ಬಂದು ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಾಗ ಎಸ್ ಫೈನ್. ಸೊ ಈ ಥರ ವಾಟರ್ದ ಸರ್ಫೇಸಲ್ಲಿ ಬಂದು ರಿಲೀಸ್ ಆಗಿರುತ್ತೆ ಯಾವುದು ದ್ಯಾಟ್ ಇಟ್ ವಿಲ್ ಬಿ ಆನ್ ಅವರ್ ಗ್ಯಾಮಿಟ್ಸ್, ಮೇಲ್ ಗ್ಯಾಮಿಟ್ಸ್. ಸೊ ಆಗ ಪಾಲಿನೇಷನ್ ಆಗ್ತಕ್ಕಂಥದ್ದು. ಹೋಪ್ ಯು ಅಂಡರ್ಸ್ಟುಡ್. ಸೊ ಇವು ವಾಟರ್ ಕರೆಂಟ್ಸಿಂದ ಕ್ಯಾರಿ ಆಗ್ತಕ್ಕಂಥದ್ದು ಗ್ಯಾಮಿಟ್ಸ್. ಸೊ ಹಾಗಾಗಿ ವ್ಯಾಲಿಸ್ನೇರಿಯಾ ದಿಸ್ ಇಸ್ ಏನಾಗುತ್ತೆ ಇಲ್ಲಿ ಹೈಡ್ರೋಫಿಲಿ ಆಗ್ತಕ್ಕಂಥದ್ದು. ಓಕೆ, ಸೊ ಒಂದಿಷ್ಟು ಫೀಮೇಲ್ ಫ್ಲವರ್ನ ರೀಚ್ ಮಾಡಿ, ಫೀಮೇಲ್ ಫ್ಲವರ್ ಇನ್ ದ ಸೆನ್ಸ್ ವಾಟ್ ಸ್ಟಿಗ್ಮಾಗೆ ರೀಚ್ ಮಾಡಿ ಫರ್ದರ್ ಫರ್ಟಿಲೈಸೇಷನ್ ಎಲ್ಲ ಆಗ್ತಕ್ಕಂಥದ್ದು. ದಟ್ಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೀ ಗ್ರಾಸ್. ಇಲ್ಲಿನೇ ಇದೇ ಥರ ನಾನು ಡಯಾಗ್ರಾಮ್ನ ಬರೀತೀನಿ. ಸೊ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ಫೈನ್. See here, yes, these are pollen grains. ಇಲ್ಲಿ ಏನು ಮಾಡುವ, ಇನ್ನೊಂದು ಓಷನ್ ಅಂತ ಬರಿತಾ ಇದ್ದೀನಿ. ಸೊ ದಿಸ್ ಇಸ್ ಓಷನ್. ಓಕೆ, ಇದೇನು ಓಷನ್. ಇದು ಈ ಓಷನಲ್ಲಿ ಏನಾಗ್ತಾ ಇದೆ, ಇನ್ನೂ ಒಂದು ಫ್ಲವರ್ ಇದೆ. ಲೆಟ್ ಮೀ ಮಾರ್ಕ್, ಲೈಕ್ ಇಲ್ಲಿ ಒಂದು ಫ್ಲವರ್ ಇದೆ. ಸೊ ಈ ಥರ ಒಂದು ಫ್ಲವರ್ ಇದೆ. ಈ ಫ್ಲವರ್ಗೆ ನಾವೇನು ಹೇಳ್ತೀವಿ ಜಾಸ್ಟೆರಾ ಅಥವಾ ವಾಟ್ ವಿ ಸೇ ಒಂದು ಗ್ರಾಸಿ ಗ್ರಾಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಜಾಸ್ಟೆರಾ. ಓಕೆ, ಸೊ ಈ ಜಾಸ್ಟೆರಾ ನೀರು ಒಳಗಡೆ ಸಬ್ಮರ್ಜ್ಡ್ ಆಗಿಬಿಟ್ಟಿದೆ. ಸಬ್ಮರ್ಜ್ ಇನ್ ದ ಸೆನ್ಸ್ ವಾಟ್, ನೀರು ಒಳಗಡೆ ಮುಳುಗಿಬಿಟ್ಟಿರೋದು. ಓಕೆ, ಸೊ ದೀಸ್ ಆರ್ ದ ಟೂ ಕಂಡೀಷನ್ಸ್ ಆರ್ ಟೂ ಥಿಂಗ್ಸ್ ದಟ್ ಹ್ಯಾವ್ ರೋಟ್ ಅಲ್ವಾ. ಎಸ್, ಸೊ ಇದು ಬಂದುಬಿಟ್ಟು ವ್ಯಾಲಿಸ್ನೇರಿಯಾ ಬಗ್ಗೆ ಆ್ಯಂಡ್ ಇದು ಬಂದುಬಿಟ್ಟು ವಾಟ್ ವಿ ಸೇ ದ ಜಾಸ್ಟೆರಾ ಬಗ್ಗೆ, ಜಾಸ್ಟೆರಾ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟೂಡ್. ಈಗ ಈ ಒಂದು ಪ್ಲ್ಯಾಂಟ್ ಸಬ್ಮರ್ಜ್ ಆಗಿದೆ ಇನ್ ದ ಸೆನ್ಸ್ ಇಲ್ಲಿನೇ ಬಂದು ಏನಾಗಬೇಕು ಪೋಲನ್ ಗ್ರೇನ್ಸ್ ರಿಲೀಸ್ ಆಗಬೇಕು. ಸೊ ಲೆಟ್ ಅಸ್ ಡ್ರಾವರ್ ಎಲ್ಲಿ ಫೀಮೇಲ್ ಫ್ಲವರ್ ಇರುತ್ತೋ ಅಲ್ಲಿನೇ ಬಂದು ಏನಾಗಬೇಕು ಪೋಲನ್ ಗ್ರೇನ್ಸ ಲೈಕ್ ಲೆಟ್ಸೆ ರಿಲೀಸ್ ಆಗಬೇಕು. ಸೊ ಈಗ ಇಲ್ಲಿ ಪೋಲನ್ ಗ್ರೇನ್ಸ್ ಬಂತು, ಆಮೇಲೆ ಈ ನೀರು ಒಳಗಡೆ ಅದು ಏನಾಗುತ್ತೆ ಫರ್ಟಿಲೈಸೇಷನ್ ಆಗಿ ಫರ್ದರ್ ಪೋಸ್ಟ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ಅಬೌಟ್ ದ ಜಾಸ್ಟರ್ ಆರ್ ಸೀ ಗ್ರಾಸ್. ಸೊ ಸೀ ಗ್ರಾಸಸಲ್ಲಿ ಏನಾಗುತ್ತೆ ಫೀಮೇಲ್ ಫ್ಲವರ್ ರಿಮೇನ್ ಸಬ್ಮರ್ಜ್ಡ್ ಇನ್ ದ ವಾಟರ್. ಪ್ಲೀಸ್ ಹೈಲೈಟ್ ದಿಸ್. ಆ್ಯಂಡ್ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ ಸೈಡ್ ದ ವಾಟರ್. ಈ ನೀರು ಒಳಗಡೆ ಏನಾಗುತ್ತೆ ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ ಮೆನಿ ಸಚ್ ಸ್ಪೀಷೀಸ್ ದೇ ಆರ್ ಲಾಂಗ್ ರಿಬ್ಬನ್ ಲೈಕ್. ಇದು ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಹೈಲೈಟ್ ದಿಸ್ ವರ್ಡ್. ಪ್ಲೀಸ್ ಹೈಲೈಟ್ ಯಾವುದು, ದಿಸ್ ಇಸ್ ಲಾಂಗ್ ಆ್ಯಂಡ್ ರಿಬ್ಬನ್ ಲೈಕ್. ಆ್ಯಂಡ್ ಆಲ್ಸೋ ಇಲ್ಲಿ ಮ್ಯೂಸಿಲೇಜಿನಸ್ ಕವರಿಂಗ್ ಅಂತ ಕವರ್ ಆಗಿರುತ್ತೆ. ಓಕೆ, ಸೊ ಇನ್ ಮೋಸ್ಟ್ ಆಫ್ ದ ವಾಟರ್ ಪಾಲಿನೇಟೆಡ್ ಸ್ಪೀಷೀಸ್ ಪೋಲನ್ ಗ್ರೇನ್ಸ್ ಮೀನ್ಸ್ ಈಗ ನೀರು ಒಳಗಡೆ ಇದೆ ಅಂದರೆ ಪೋಲನ್ ಗ್ರೇನ್ಸ್ ಡ್ರೈ ವೆಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅವುಗಳು ಡ್ರೈ ಆಗಿ ಇರಬೇಕಂದು ಮ್ಯೂಸಿಲೇಜಿನಸ್ ಕವರಿಂಗ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಸೇ ಲಾಂಗ್ ಆ್ಯಂಡ್ ರಿಬ್ಬನ್ ಲೈಕ್ ಈ ಥರ ಒಂದು ರಿಬ್ಬನ್ ಥರ ಇರುತ್ತೆ. ಆ್ಯಂಡ್ ಈ ಥರ ಒಂದು ವಾಟ್ ವಿ ಸೇ ಮ್ಯೂಸಿಲೇಜಿನಸ್ ಕವರಿಂಗಿಂದ ಅದೇನಾಗಿರುತ್ತೆ ಪೋಲನ್ ಗ್ರೇನ್ಸ್ ಒಳಗಡೆ ಲೆಟ್ಸ್ ಸೇ ಇಟ್ಸ್ ಲೈಕ್ ದಿಸ್. ಇವು ಪೋಲನ್ ಗ್ರೇನ್ಸ್ ಅನ್ನುವ ಈ ಥರ ಪ್ರೊಟೆಕ್ಟ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ ಅ ಮ್ಯೂಸಿಲೇಜಿನಸ್ ಕವರಿಂಗ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಸೇ ದ ಟೂ ಥಿಂಗ್ಸ್. ಯಾವ ಥರ ಪಾಲಿನೇಷನ್ ಆಗುತ್ತೆ ಹೈಡ್ರೋಫಿಲಿಯಲ್ಲಿ ಬರ್ತಕ್ಕಂಥದ್ದು ವಾಟರ್ ಥ್ರೂ ಯಾವ ಥರ ಪಾಲಿನೇಷನ್ ಆಗುತ್ತೆ ಇನ್ ಕೇಸ್ ಆಫ್ ವ್ಯಾಲಿಸ್ನೇರಿಯಾ ವಿಚ್ ಇಸ್ ಅ ಎಕ್ಸಾಂಪಲ್ ಫಾರ್ ಫ್ರೆಶ್ ವಾಟರ್ ಆ್ಯಂಡ್ ಆಲ್ಸೋ ದ ಸೀ ಗ್ರಾಸಸ್. ಸೊ ಅದು ಮರೈನ್ಗೆ ಎಕ್ಸಾಂಪಲ್ ಅಂತ. ಸೊ ಇದಿಷ್ಟು ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಆ್ಯಂಟಿಮೋಫಿಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಲೈಕ್ ಈ ಮೂರು ಕೂಡ 50-50. ಬಟ್ ವ್ಯಾಲಿಸ್ನೇರಿಯಾ ಹೈಡ್ರಿಲ್ ಆಮೇಲೆ ಸಿ ಗ್ರಾಸಸ್ ಬಗ್ಗೆ ಕೇಳುವಂಥ ಕ್ವೆಶನ್ಸ್ ಕೇಳುವಂಥದ್ದು ಇಟ್ಸ್ ವೆರಿ ಲೈಕ್ ಚಾನ್ಸಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲೈಕ್ 70% ಕೇಳಬಹುದು. ಬಟ್ ನಿಮ್ಮ ಆ್ಯಂಟಿಮೋಫಿಲಿ ಅನಿಮೋಫಿಲಿ 100% ಎರಡರಲ್ಲಿ 50-50. 100% ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ 3 ಮಾರ್ಕ್ಸ್ಗೆ ಕೇಳಬೇಕಂದ್ರೆ ಈ ಚಾಪ್ಟ್ರಿಂದ. ನೆಕ್ಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಆ್ಯಂಟಿಮೋಫಿಲಿ ಆಸ್ ವೆಲ್. ಸೊ ನಿಮಗೆ ಇಲ್ಲಿ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಆಸ್ ಯು ಕ್ಯಾನ್ ಸಿ ಹಿಯರ್ ಯಾವ ಥರ ಫೀಮೇಲ್ ಫ್ಲವರ್ ದಟ್ ಈಸ್ ವ್ಯಾಲಿಸ್ನೇರಿಯಾದ ಕೇಸಲ್ಲಿ ಹಿಯರ್ ದೇ ಹ್ಯಾವ್ ಮೆನ್ಷನ್ ವ್ಯಾಲಿಸ್ನೇರಿಯಾ ಕೇಸಲ್ಲಿ ಲಾಂಗ್ ಸ್ಟಾಕಿಂದ ಯಾವ ಥರ ಇದೆ ಅಂತ. ಆ್ಯಂಡ್ ಇನ್ನೂ ಒಂದು ಜಾಸ್ಟರ್ ಬಗ್ಗೆ ಅವರೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಇದಿಷ್ಟು ಅಬೌಟ್ ದ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಇನ್ಸೆಕ್ಟ್ ಪಾಲಿನೇಷನ್. ನೀವು ನೋಡಿರಬಹುದು ಚಿಟ್ಟೆ ಎಲ್ಲ ಫ್ಲವರ್ ಮೇಲೆ ಕೂತ್ಕೊಂಡು ನೆಕ್ಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವಿಚ್ ಮೀನ್ಸ್ ವಾಟ್ ನೆಕ್ಟರ್ನ ಹೀರ್ತಾ ಇರುತ್ತೆ. ನೆಕ್ಟರ್ ಇನ್ ದ ಸೆನ್ಸ್ ಮಕರಂದ. ಸೊ ನಾಟ್ ಓನ್ಲಿ ದ ಬಟರ್ಫ್ಲೈ ಬಟ್ ಆಲ್ಸೋ ದ ಹನಿ ಬಿ ಆಸ್ ವೆಲ್. ಸೊ ಹನಿ ಬಿ ಅನ್ನೋದು ಇನ್ಸೆಕ್ಟ್ ಪಾಲಿನೇಷನ್ ಅಲ್ಲಿ ಅಂತ ನೋಡಿದಾಗ ಪಾಲಿನೇಟರ್ಸ್, ಸೊ ಹನಿ ಬಿನೇ ಫಸ್ಟ್ ಪ್ಲೇಸಲ್ಲಿ ಬರುವಂಥದ್ದು. ಸೊ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಏನು ಮಾಡ್ತಾ ಇದ್ದಾವೆ ಲೈಕ್ ಜಾಸ್ತಿ ಒಂದಿಷ್ಟು ಅನಿಮಲ್ಸ್ನ ಯೂಸ್ ಮಾಡ್ತವೆ ಅಲ್ವಾ ಆ್ಯಸ್ ಪಾಲಿನೇಟಿಂಗ್ ಏಜೆಂಟ್ಸ್ ಲೈಕ್ ಬೀಸ್. ನಾನು ಹೇಳಿದೆ ಫಸ್ಟ್ ಬರೋದೇ ಬೀಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಹನಿ ಬೀಸ್ ಅಂತ, ದಟ್ ಇಸ್ ಜೇನು ಹುಳ. ಆ್ಯಂಡ್ ಬಟರ್ಫ್ಲೈಸ್ ಆಗಿರ್ಬೋದು, ಫ್ಲೈಸ್ ಆಗಿರ್ಬೋದು, ಬೀಟಲ್ಸ್, ವ್ಯಾಸ್ಪ್ಸ್, ಆ್ಯಂಡ್ಸ್, ಮಾತ್ಸ್, ಬರ್ಡ್ಸ್ ಎಲ್ಲ ಇದರಲ್ಲಿ. ಮತ್ತು
ವಾಟ್ ವಿ ಸೇ ಹಮ್ಮಿಂಗ್ ಬರ್ಡ್ ಆಗಿರ್ಬೋದು, ಸನ್ ಬರ್ಡ್ಸ್ ಆಗಿರ್ಬೋದು, ದೇ ಆರ್ ಕಾಮನ್ ಪಾಲಿನೇಟಿಂಗ್ ಏಜೆಂಟ್ಸ್. ವ್ಯಾಸ್ಪ್ ಅಂದರೆ ಕಣಜ ಅಂತ ಹೇಳ್ತೀವಲ್ಲ, ನಿಮಗೆ ಈ ಕಣಜ ಬಗ್ಗೆ ಏನೋ ಒಂದು ಫ್ಲವರ್ ಇದೆ, ಅದು ಫಿಗ್, ಅಂಜೀರ್ ಅಂತ ಕೇಳಿರಬಹುದು ನೀವು. ಹತ್ತಿ ಹಣ್ಣು ಅಂತ ಹೇಳ್ತೀವಿ ನಾವು ಲೆಮನ್ಸ್ ಲ್ಯಾಂಗ್ವೇಜ್. ಸೊ ಈ ಒಂದು ಅಂಜೂರ್ ಹಣ್ಣು ಅಂತ ಏನು ಹೇಳ್ತೀವಿ ಅಂಜೀರ್. ಸೊ ಇದು ಮತ್ತು ವ್ಯಾಸ್ಪದ ಒಂದು ರಿಲೇಷನ್ ಇರುತ್ತೆ. ದಟ್ಸ್ ವಾಟ್ ವಿ ಕಾಲ್ ಮ್ಯೂಚುವಾಲಿಸಮ್ ಅಂತ, ದಟ್ ಯು ವಾಂಟ್ ಟು ಲರ್ನ್ ಇನ್ ಆರ್ಗ್ಯಾನಿಸಮ್ಸ್ ಫ್ರಮ್ ಪಾಪ್ಯುಲೇಷನ್ ಚಾಪ್ಟರ್. ಓಕೆ, ಸೊ ಆ ಒಂದು ಮ್ಯೂಚುವಾಲಿಸಮ್ ಬಗ್ಗೆ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಅಗೇನ್ ಪಾಲಿನೇಷನ್ ಬಗ್ಗೆ ಅಲ್ಲಿಯೂ ಕೂಡ ಆ ಒಂದು ಚಾಪ್ಟರ್ಲಿ ಕಲಿತೀವಿ. ಸೊ ನಾನು ಆ ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಈ ಚಾಪ್ಟರ್ ನಿಮಗೆ ನೆನಪಿರಬೇಕು. ಓಕೆ, ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಈಗ ಏನಾಗುತ್ತೆ ಅಂತಂದರೆ ಅನಿಮಲ್ಸ್, ಇನ್ಸೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಬೀಸ್ ಆರ್ ದ ಡಾಮಿನೆಂಟ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ನಾನು ಆಗಲೇ ಹೇಳ್ಕೊಟ್ಟೆ ಯಾರು ಡಾಮಿನೇಟಿಂಗ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತಂದಾಗ ದಟ್ಸ್ ಅವರ್ ಬೀಸ್. ಓಕೆ, ಇದನ್ನ ಹೈಲೈಟ್ ಮಾಡಿ ಬೀಸ್ಗೆ ಸ್ಟಾರ್ ಮಾರ್ಕ್ ಕೊಡಿ. ನೆಕ್ಸ್ಟ್, ನಾಟ್ ಓನ್ಲಿ ಬೀಸ್, ಬಟರ್ಫ್ಲೈಸ್, ಫ್ಲೈಸ್ ಇವಷ್ಟೇ ಅಲ್ಲದೆ ಬಟ್ ಲಾರ್ಜರ್ ಅನಿಮಲ್ಸ್ ಕೂಡ ಪಾಲಿನೇಷನ್ ಮಾಡುತ್ತೆ. ದಟ್ಸ್ ವಾಟ್ ವಿ ಕಾಲ್ ಪ್ರೈಮೇಟ್ಸ್. ಸೊ ಈ ಪ್ರೈಮೇಟ್ಸ್ ಬಗ್ಗೆ ನೀವು ಆಲ್ರೆಡಿ ಕಲ್ತಿದ್ದೀರಾ ಅಂದ್ಕೊಳ್ತೀನಿ +1 ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಲಿವಿಂಗ್ ಬರ್ಡ್. ಇಫ್ ಯು ಆರ್ ನೀಟ್ ಆರ್ CT ಆಸ್ಪಿರೆಂಟ್ ಅಂದಾಗ 100% ನಿಮಗೆ ಇದು ಗೊತ್ತಿರುತ್ತೆ ಪ್ರೈಮೇಟ್ಸ್ ಬಗ್ಗೆ ಅಲ್ವಾ. ಸೊ ನಾವು ಕಲ್ತಿದ್ವಿ ಲೈಕ್ ಆರ್ಡರ್ ಪ್ರಿಮ್ಯಾಟಾ ಅಂತ, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಆಗಿರಬಹುದು. ಓಕೆ, ಮಂಕೀಸ್, ಏಪ್ಸ್ ಎಲ್ಲನೂ ಕೂಡ ಬರುವಂಥದ್ದು ದಟ್ಸ್ ಪ್ರೈಮೇಟಾ ಆರ್ಡರ್. ಅದರಲ್ಲಿ ಲೆಮರ್ಸ್, ಆಮೇಲೆ ಅರ್ಬೋರಿಯಲ್ ಅಂದರೆ ಟ್ರೀ ಡ್ವೆಲ್ಲಿಂಗ್. ಓಕೆ, ಅರ್ಬೋರಿಯಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಯಾವ ಒಂದಿಷ್ಟು ಅನಿಮಲ್ಸ್ ಮರದಲ್ಲಿ ವಾಸ ಮಾಡ್ತಾ ಇರುತ್ತೋ ಅವುಗಳಿಗೆ ಅರ್ಬೋರಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ರಾಡೆಂಟ್ಸ್ ಕೂಡ ಆಗಿರ್ಬೋದು. ಆ್ಯಂಡ್ ಈವನ್ ರೆಪ್ಟೈಲ್ಸ್ ಅಂದರೆ ಕ್ರಾಬ್ಲಿಂಗ್. ಇದು ನೀಟಲ್ಲಿ ಕೇಳ್ತಿರ್ತಕ್ಕಂಥ ಕ್ವಶನ್. ರೆಪ್ಟೈಲ್ಸ್ ಅಂದರೆ ಕ್ರೀಪಿಂಗ್ ಮಾಡ್ತಾ ಇರೋವಂಥದ್ದು, ಕ್ರಾಬ್ಲಿಂಗ್ ಅಂದರೆ ತೆವಳುಕೊಂಡು ಹೋಗ್ತಕ್ಕಂಥ ಅನಿಮಲ್ಸ್ಗೆ ರೆಪ್ಟೈಲ್ಸ್ ಅಂತೀವಿ. ದಟ್ಸ್ ವಾಟ್ ಗೆಕೋ ಲಿಸಾರ್ಡ್ ಮತ್ತು ಗಾರ್ಡನ್ ಲಿಸಾರ್ಡ್. ಓಕೆ, ಸೊ ಗೆಕೋ ಲಿಸಾರ್ಡ್, ಗಾರ್ಡನ್ ಲಿಸಾರ್ಡ್ ಇವೆಲ್ಲ ಕೂಡ ಏನಾಗುತ್ತೆ ಲಾರ್ಜರ್ ಅನಿಮಲ್ಸ್ ಕೂಡ ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಹಿಯರ್. Flowers of animal pollinated are specifically adapted for particular species of animal. So this is not that much necessary. ಅಂದರೆ ಇದರ ಅರ್ಥ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ಫ್ಲವರ್ ಎ ಇದೆ ಅಂದ್ಕೊಳ್ಳುವ, ಆ್ಯಂಡ್ ಒಂದು ಅನಿಮಲ್ ಎಲ್ ಇದೆ ಅಂತ ಅಂದ್ಕೊಳ್ಳುವ. ಸೊ ಈ ಎ ಪಾಲಿನೇಷನ್ ಆಗಬೇಕು, ಇದರದ್ದು ಸಂತತಿ ಮತ್ತು ಮುಂದೆ ಕಂಟಿನ್ಯೂ ಆಗಬೇಕು ಅಂದರೆ ಎಲ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ವಿತೌಟ್ ಎಲ್ ಬೇರೆ ಯಾರನ್ನೂ ಕೂಡ ಅದು ಪಾಲಿನೇಷನ್ ಮಾಡಿರಿ ಅಂತ ಕೇಳೋದಿಲ್ಲ. ಆ ಥರ ಈ ಒಂದು ದಿಸ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಓಕೆ, ಫ್ಲವರ್ಸ್ ಆಫ್ ಅನಿಮಲ್ ಪಾಲಿನೇಟೆಡ್ ಪ್ಲ್ಯಾಂಟ್ಸ್. ಈಗ ಅನಿಮಲಿಂದ ಯಾವ ಪಾಲಿನೇಷನ್ ಆಗಬೇಕು ಪ್ಲ್ಯಾಂಟ್ಸ್, ಆ ಒಂದು ಪ್ಲ್ಯಾಂಟ್ಸ್ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಆಫ್ ಅನಿಮಲ್ಗೆ ಅಡಾಪ್ಟ್ ಆಗಿರುತ್ತೆ ಅಂತ. ಬಟ್ ನೀವು ವೈಲ್ ರೈಟಿಂಗ್ ಐ ಥಿಂಕ್ ಇಟ್ಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ದಿಸ್ ಪಾಯಿಂಟ್, ಬಟ್ ವೈಲ್ ರೀಡಿಂಗ್ ಯು ಜಸ್ಟ್ ಫೋಕಸ್ ಆನ್ ದಿಸ್, ಸಿಂಪಲ್ ಇದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫರ್ದರ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಫರ್ದರ್. ಓಕೆ, ಅರೆ ಯಾ. ಸೊ ಸಿ ಹಿಯರ್, ಮೆಜಾರಿಟಿ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಲಾರ್ಜ್. ಎಸ್, ಈಗ ನಿಮಗೆ ಕ್ವೆಶನ್ ಬರುತ್ತೆ. ನಾನೇನು 3 ಮಾರ್ಕ್ಸ್ಗೆ ಅಂತ ಹೇಳ್ತಾ ಇದ್ದೆ, ನೀವು ಇಲ್ಲಿಂದ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಇಟ್ಸ್ ಮೋರ್ ಆ್ಯಂಡ್ ಮೋರ್ ದ್ಯಾನ್ ಎನಫ್. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ. ಓಕೆ, ಸೊ ಜಸ್ಟ್ ಸ್ಟಾರ್ ಮಾರ್ಕ್ ಹಾಕಿ 3 ಮಾರ್ಕ್ಸ್ ಅಂತ ಬರೀರಿ. ಮೆಜಾರಿಟಿ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ದೇ ಆರ್ ಲಾರ್ಜ್, ಕಲರ್ಫುಲ್, ಫ್ರಾಗ್ನೆಂಟ್ ಆ್ಯಂಡ್ ರಿಚ್ ಇನ್ ನೆಕ್ಟಾರ್. ಸೊ ಈ ಒಂದು ಫ್ಲವರ್ಸ್ ಏನಾಗಿರುತ್ತೆ ತುಂಬ ದೊಡ್ಡದು ಇರುತ್ತೆ ಮತ್ತು ತುಂಬ ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಪೆಟಲ್ಸ್ ಇರುತ್ತೆ. ಸೊ ವೈ ಕಲರ್ಫುಲ್ ಪೆಟಲ್ಸ್ ಇರುತ್ತೆ ಅಂದರೆ ಬಿಕಾಸ್ ಟು ಅಟ್ರಾಕ್ಟ್ ದಿ ಪಾಲಿನೇಟರ್ಸ್ನ ಆಕರ್ಷಣೆಗೆ ಒಳಗಾಗಿಸ್ಬೇಕು ಅಂತ ಈ ಒಂದು ಪೆಟಲ್ಸ್ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ಆ್ಯಂಡ್ ಫ್ರಾಗ್ನೆಂಟ್ ಮೀನ್ಸ್ ತುಂಬ ಲೈಕ್ ವಾಟ್ ವಿ ಸೇ ಸುವಾಸನೆಯನ್ನು ಬೀರ್ತಾ ಇರುತ್ತೆ. ಅದೇ ತರಹ ದ ರಿಚ್ ಇನ್ ನೆಕ್ಟಾರ್ ಅಂದರೆ ಮಕರಂದ ಜಾಸ್ತಿಯನ್ನು ಇಟ್ಕೊಂಡಿರುತ್ತೆ. ಆ್ಯಂಡ್ ದ ಫ್ಲವರ್ಸ್ ಆರ್ ಸ್ಮಾಲ್. ಸೊ ಇಫ್ ಇನ್ ಕೇಸ್ ಫ್ಲವರ್ಸ್ ದೊಡ್ಡದಿರೋದ್ರ ಬದಲು ಸಣ್ಣದಿತ್ತು ಅಂದರೆ ದೇ ಆರ್ ಕ್ಲಸ್ಟರ್ಡ್ ಇಂಟು ಆ್ಯನ್ ಇನ್ಫ್ಲಾರಸೆನ್ಸ್. ನಾನು ಇನ್ ದ ಪ್ರೀವಿಯಸ್ ವಿಡಿಯೋ ಐ ಮೀನ್ ವೈಲ್ ಎಕ್ಸ್ಪ್ಲೇನಿಂಗ್ ಅನಿಮೋಫಿಲಿ ದಟ್ ಇಸ್ ವಿಂಡ್ ಪಾಲಿನೇಷನ್ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ವಾಟ್ ಇಸ್ ದಿಸ್ ಇನ್ಫ್ಲಾರಸೆನ್ಸ್ ಅಂದರೆ ಫ್ಲವರ್ಸ್ ಎಲ್ಲ ಒಂದು ಗ್ರೂಪ್ ಆಗಿರುತ್ತೆ. ಆ ಒಂದು ಗ್ರೂಪ್ಗೆ ನಾವೇನು ಹೇಳ್ತೀವಿ, ಇನ್ಫ್ಲಾರಸೆನ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಫ್ಲವರ್ಸ್ ಇಫ್ ದೇ ಆರ್ ವೆರಿ ಲೈಕ್ ಸ್ಮಾಲ್ ಅಂತಂದಾಗ, ತುಂಬ ಸಣ್ಣ ಫ್ಲವರ್ಸ್ ಇತ್ತು ಅಂದರೆ ಅವುಗಳನ್ನ ಕಾನ್ಸ್ಪಿಕ್ಯೂಸ್ ಅಂದರೆ ವಿಸಿಬಲ್ ಅಂತ ಹೇಳ್ಬೋದು. ಅವುಗಳು ಒಂದು ವಾಟ್ ವಿ ಸೇ ಪಾಲಿನೇಟರ್ಸ್ಗೆ ಕಾಣೋಂಗೆ ಒಂದು ಇನ್ಫ್ಲಾರಸೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಕ್ಲಸ್ಟರ್ ಅಂದರೆ ಎಲ್ಲ ಗುಂಪಾಗಿ ಸೇರಿ ಒಂದು ಇನ್ಫ್ಲಾರಸೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಅನಿಮಲ್ಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗ್ತವೆ ಟು ಅ ಫ್ಲವರ್. ಎದಕ್ಕೆ? ಬೈ ದ ಫ್ರಾಗ್ರೆನ್ಸ್. ಓಕೆ, ಸೊ ಒಂದು ಫ್ರಾಗ್ರೆನ್ಸಿಂದ ಆಗಿರ್ಬೋದು ಅಥವಾ ಒಂದು ನೆಕ್ಟರಿಂದ ಅವೇನಾಗ್ತವೆ, ಅಟ್ರಾಕ್ಟ್ ಆಗ್ತವೆ. ಆ ಒಂದು ಕಲರ್ ಆಫ್ ದಿ ಫ್ಲವರ್ ಇರ್ಬೋದು, ಪೆಟಲ್ಸ್. ನೆಕ್ಸ್ಟ್ ಈಗ ಒಂದಿಷ್ಟು ಫ್ಲವರ್ಸ್ ಇರುತ್ತೆ ನಿಮಗೆ ವಿಚ್ ಆರ್ ಪಾಲಿನೇಟೆಡ್ ಬೈ ಫ್ಲೈಸ್ ಆಸ್ ವೆಲ್ ಆಸ್ ಬೀಟಲ್ಸ್ ಅಂದರೆ ಏನು ಹೇಳ್ತೀವಿ ನಾವು, ಲೈಕ್ ಬೀಟಲ್ಸ್ ಮೀನ್ಸ್ ಇಫ್ ಐ ಆಮ್ ನಾಟ್ ರಾಂಗ್ ಬಗ್ ಥರ ಇರುತ್ತೆ ಅದು. ಓಕೆ, ಅದಕ್ಕೆ ನಾವು ಬೀಟಲ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು, ಲೆಟ್ ಮೀ ಟ್ರೈ ಟು ಡ್ರಾ ದ ಇಮೇಜ್ ಆಫ್ ಇಟ್. ಸೊ ಈ ಥರ ನಿಮಗೆ ರೆಡ್ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ಪುಟಾಣಿ ಬ್ಲ್ಯಾಕ್ ಡಾಟ್ಸ್ ಇರುತ್ತೆ. ಸೊ ನಿಮಗೆ ಇದು ಗೊತ್ತಾಯಿತು, ಇಮೇಜ್ ನೆನಪಿಗೆ ಬಂತು ಅಂದ್ಕೊಳ್ತೀನಿ. ಅದಕ್ಕೆ ನಾವು ಬೀಟಲ್ ಅಂತ ಹೇಳ್ತೀವಿ. ಓಕೆ, ಐ ಆಮ್ ಅನೇಬಲ್ ಟು ರಿಕಾಲ್ ದ ಎಕ್ಸಾಕ್ಟ್ ಕನ್ನಡ ವರ್ಡ್ ಆಫ್ ಇಟ್. ಬಟ್ ಈ ಒಂದು ಬೀಟಲ್, ಇಫ್ ಯು ನೋ ಜಸ್ಟ್ ಡೂ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಅದರದ್ದು ನೇಮು ಬೀಟಲ್ಗೆ ಏನು ಹೇಳ್ತೀವಿ ಕನ್ನಡದಲ್ಲಿ ಅಂತ. ಓಕೆ, ಸೊ ಈ ಒಂದು ಬೀಟಲ್ ಆಗಿರ್ಬೋದು. ಫ್ಲೈಸ್ ಅಂದರೆ ನಿಮಗೆ ಗೊತ್ತು, ನೋಡೋಣ, ಹೌಸ್ ಫ್ಲೈ. ಸೊ ಈ ಒಂದು ಫ್ಲೈಸ್ ಅವುಗಳಿಗೆ ಏನು ಲೈಕ್ ದೇ ಡೋಂಟ್ ಲೈಕ್ ದಿಸ್ ನೆಕ್ಟರ್ ಆ್ಯಂಡ್ ಮಕರಂದ, ಸಿಹಿ ಸುವಾಸನೆ ಅದೇನು ಇಷ್ಟ ಆಗೋದಿಲ್ಲ. ಮೋಸ್ಟ್ಲಿ ಕೇಸಸ್ ಆರ್ಡರ್ಸ್ನ ಇಷ್ಟಪಡುತ್ತೆ. ಮೀನ್ಸ್ ತುಂಬ ಕೆಟ್ಟ ಸ್ಮೆಲ್ ಇರೋವಂಥದ್ದು, ಫೌಲ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ಇರ್ತಕ್ಕಂಥದ್ದನ್ನು ಇಷ್ಟಪಡುತ್ತೆ ಆ ಒಂದು ಆರ್ಡರ್ನ. ಸೊ ಹಾಗಾಗಿ ಆ ಥರನೇ ಆ ಒಂದು ಫ್ಲೈಸ್ ಮತ್ತು ಬೀಟಲ್ಸಿಂದ ಪಾಲಿನೇಟ್ ಆಗ್ತಕ್ಕಂತಹ ಪ್ಲ್ಯಾಂಟ್ಸ್ ಅದೇ ಥರ ಫೌಲ್ ಸ್ಮೆಲ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ವೈ? ಇನ್ ಆರ್ಡರ್ ಟು ಅಟ್ರಾಕ್ಟ್ ದೀಸ್ ಆ್ಯನಿಮಲ್ಸ್, ಓಕೆ, ವಿಚ್ ಲೈಕ್ ಫೌಲ್ ಆರ್ಡರ್ ಅಲ್ವಾ, ಆ ಥರ. ಸೊ ಈ ಒಂದು ಆ್ಯನಿಮಲ್ ವಿಸಿಟ್ನ ಸಸ್ಟೈನ್ ಮಾಡೋದಕ್ಕೆ ಫ್ಲವರ್ಸ್ ಒಂದು ರಿವಾರ್ಡ್ ಅಂತ ಕೊಡುತ್ತೆ. ಅವುಗಳಿಗೆ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳ್ತೀವಿ. ಫ್ಲೋರಲ್ ರಿವಾರ್ಡ್ಸ್ ಲೈಕ್ ನೆಕ್ಟರ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಆರ್ ದಿ ಯೂಶ್ವಲ್ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಟರ್ ಮತ್ತು ಪೋಲನ್ ಗ್ರೈನ್ನ ಕೊಡ್ತಕ್ಕಂಥದ್ದು. ಸೊ ಅದೇ ತರಹ ಏನಾಗುತ್ತೆ ಅಂದರೆ ಈ ಒಂದು ಫ್ಲವರ್, ಲೆಟ್ಸೆ ಈ ಒಂದು ಫ್ಲವರ್ ಮೇಲೆ ಕೂತ್ಕೊಂಡು, ಹಿಯರ್ ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಸೊ ಇಲ್ಲಿ ಕೂತ್ಕೊಂಡಾಗ ಆ ಒಂದು ಅನಿಮಲ್ ವಿಸಿಟರ್ದ ಒಂದು ಬಾಡಿಗೆ ಏನಾಗುತ್ತೆ, ಇಟ್ ಗೆಟ್ಸ್ ದ ಕೋಟಿಂಗ್ ಆಫ್ ಪೋಲನ್ ಗ್ರೈನ್ಸ್. ಓಕೆ, ಅದರದ್ದು ಪೋಲನ್ ಗ್ರೈನ್ಸ್ ಏನಾಗುತ್ತೆ ಅದರದ್ದು ಬಾಡಿಗೆ ಅಂಟುಕೊಳ್ಳುತ್ತೆ, ಸ್ಟಿಕ್ ಆನ್ ಆಗುತ್ತೆ. ಸೊ ವಿಚ್ ಆರ್ ಜನರಲಿ ಸ್ಟಿಕ್ಕಿ ನೇಚರ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕು, ನಾವು ಏನು ಕಲ್ತಿದ್ವಿ, ಆನಿಮೋಫಿಲಿಯಲ್ಲಿ ಪೋಲನ್ ಗ್ರೈನ್ಸ್ ಆರ್ ನಾನ್ ಸ್ಟಿಕ್ಕಿ ಅಂತ ಕಲ್ತಿದ್ವಿ ಆ್ಯಂಡ್ ದರ್ ಲೈಟ್ ಇನ್ ವೆಯ್ಟ್. ಬಟ್ ಇಲ್ಲಿ ಏನಾಗಿರುತ್ತೆ, ಪೋಲನ್ ಗ್ರೈನ್ಸ್ ಆರ್ ಸ್ಟಿಕ್ಕಿ. ಓಕೆ, ಇದು ಒಂದು ವೆರಿ ಇಂಪಾರ್ಟೆಂಟ್, ನಿಮಗೆ ನೆನಪಿರಬೇಕು. ಇನ್ ದ ಕೇಸ್ ಆಫ್ ವಿಂಡ್ ಪಾಲಿನೇಷನ್ ಪೋಲನ್ ಗ್ರೈನ್ಸ್ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಬಟ್ ಇನ್ ದ ಕೇಸ್ ಆಫ್ ವಾಟ್ ವಿ ಸೇ ಆಂಟಿಮೋಫಿಲಿ, ದಟ್ ಇಸ್ ಇನ್ಸೆಕ್ಟ್ ಪಾಲಿನೇಷನ್, ವಾಟ್ ವಿ ಸೇ ದ ಪೋಲನ್ ಗ್ರೈನ್ಸ್ ಆರ್ ಸ್ಟಿಕ್ಕಿ ಇನ್ ನೇಚರ್. ಸೊ ಅವು ಸ್ಟಿಕ್ಕಿ ಇರೋದ್ರಿಂದ ಅಂಟ್ಕೊಳ್ಳುವಂಥ ನೇಚರ್ ಇರುತ್ತೆ. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಅನಿಮಲ್ದ ಬಾಡಿಗೆ ಹೋಗಿ ಅದೇನಾಗುತ್ತೆ, ಸಡನ್ನಾಗಿ ಅಂಟ್ಕೊಂಡು ಬಿಡುತ್ತೆ. ಸೊ ಆಗ ನೆಕ್ಸ್ಟ್ ಇನ್ನೂ ಒಂದು ಅದೇ ಅನಿಮಲ್ಲು ಬೇರೆ ಫ್ಲವರ್, ಲೆಟ್ಸೆ ಮೇಲ್ ಫ್ಲವರ್ದ ಮೇಲೆ ಕೂತ್ಕೊಂಡು ನೆಕ್ಟರ್ನ ಅದು ಹೀರ್ತಾ ಇತ್ತು, ಅಲ್ಲಿ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್ ಅದರದ್ದು ಬಾಡಿಗೆ ಹೋಗಿ ಸ್ಟಿಕ್ ಆಗಿ ನೆಕ್ಸ್ಟ್ ಅದು ಇನ್ನೊಂದು ಫೀಮೇಲ್ ಫ್ಲವರ್ ಅದೇ ಸ್ಪೀಷೀಸ್ದು, ಅದೇ ಲೆಟ್ಸೆ ದಿಸ್ ಇಸ್ ಪಪ್ಪಾಯ ಪ್ಲ್ಯಾಂಟ್ದ ಮೇಲ್ ಫ್ಲವರ್ ಅಂದ್ಕೊಳ್ಳುವ, ಮತ್ತು ಪಪ್ಪಾಯ ಪ್ಲ್ಯಾಂಟ್ದ ಫೀಮೇಲ್ ಫ್ಲವರ್ಗೆ ಹೋಗಿ ಆ ಒಂದು ನೆಕ್ಟರ್ನ ಅದೇನು ಮಾಡಬೇಕು, ಲೈಕ್ ಅಲ್ಲಿ ಕೂಡ ನೆಕ್ಟರ್ನ ಅಬ್ಸಾರ್ಬ್ ಮಾಡ್ಕೊಳ್ತಿರುವಾಗ ಅಲ್ಲಿ ಪೋಲನ್ ಗ್ರೈನ್ಸ್ನ ಅದೇನು ಮಾಡುತ್ತೆ, ಡಸ್ಟ್ ಮಾಡುತ್ತೆ. ಓಕೆ, ಸೊ ಆಗ ಅದೇನಾಗುತ್ತೆ, ಪಾಲಿನೇಷನ್ಗೆ ಕಾರಣ ಆಗುತ್ತೆ. ಸೊ ದಟ್ಸ್ ವಾಟ್ ವೆನ್ ದ ಅನಿಮಲ್ ಕ್ಯಾರಿಂಗ್ ಪೋಲನ್ ಆನ್ ಇಟ್ಸ್ ಬಾಡಿ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ ಆ್ಯಂಡ್ ಬ್ರಿಂಗ್ಸ್ ಅಬೌಟ್ ಪಾಲಿನೇಷನ್. ಸ್ಟಿಗ್ಮಾದ ಕಾಂಟ್ಯಾಕ್ಟ್ಗೆ ಬಂದಾಗ ಪಾಲಿನೇಷನ್ ಆಗ್ತಕ್ಕಂಥದ್ದು ಅಂತ. ಓಕೆ, ಸೊ ಇದಿಷ್ಟು ಅಬೌಟ್ ದ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ನವ್ ಇನ್ ಸಮ್ ಸ್ಪೀಷೀಸ್ ಫ್ಲೋರಲ್ ರಿವಾರ್ಡ್ಸ್ ಆರ್ ಇನ್ ಪ್ರೊವೈಡಿಂಗ್ ಸೇಫ್ ಪ್ಲೇಸಸ್ ಟು ಲೇ ಎಗ್ಸ್. ಸೊ ಫ್ಲೋರಲ್ ರಿವಾರ್ಡ್ಸ್ ಅಂದರೆ ಒಂದಿಷ್ಟು ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಒಂದು ಇನ್ಸೆಕ್ಟ್ಸ್ಗೆ ಏನು ಮಾಡುತ್ತೆ, ನೀನು ನನಗೆ ಪಾಲಿನೇಷನ್ ಮಾಡಿದರೆ ನಾನು ನಿಮಗೆ ಒಂದು ಒಳ್ಳೆ ಸೇಫ್ ಪ್ಲೇಸ್ನ ಕೊಡ್ತೀನಿ ಟು ಲೇ ಎಗ್ಸ್ನ ಲೇ ಮಾಡೋದಕ್ಕೆ ನಾನು ನಿಮಗೆ ಒಂದು ಸೇಫ್ ಪ್ಲೇಸ್ನ ಕೊಡ್ತೀನಿ, ಬಟ್ ನೀವು ನಮಗೆ ಪಾಲಿನೇಷನ್ ಮಾಡಿಕೊಡ್ಬೇಕು ಅಂತ. ಇದು ಒಂದು ಕೂಡ ಫ್ಲೋರಲ್ ರಿವಾರ್ಡ್. ನಾಟ್ ಓನ್ಲಿ ದ ವಾಟ್ ವಿ ಸೇ ದ ನೆಕ್ಟರ್ ಆ್ಯಸ್ ವೆಲ್ ಆ್ಯಸ್ ದ ವಾಟ್ ವಿ ಸೇ ಒಂದು ಕಲರ್ಫುಲ್ ಪೆಟಲ್ಸಿಂದ ಅಟ್ರ್ಯಾಕ್ಟ್ ಮಾಡೋದಾಗಲಿ, ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಅದೇನು ಮಾಡುತ್ತೆ, ಒಂದು ಸೇಫ್ ಪ್ಲೇಸ್ನು ಕೂಡ ಕೊಡುತ್ತೆ ಟು ಲೇ ದ ಎಗ್ಸ್. ಅದಕ್ಕೆ ಎಕ್ಸಾಂಪಲ್ ಒಂದು ಟಾಲೆಸ್ಟ್ ಫ್ಲವರ್ ದಟ್ ಇಸ್ ಅಮಾರ್ಫೋಫ್ಯಾಲಸ್ ಅಂತ ಹೇಳ್ತೀವಿ, ವಿಚ್ ಇಸ್ ದ ಲೈಕ್ ಅದರದ್ದು ಬಂದುಬಿಟ್ಟು 6 feet ಇನ್ ಹೈಟ್. ಅದರದ್ದು ಹೈಟ್ ಎಷ್ಟಿರುತ್ತೆ, 6 feet ಇರುತ್ತೆ. ದಟ್ಸ್ ವಾಟ್ ದ ಫ್ಲವರ್ ಆಫ್ ಅಮಾರ್ಫೋಫ್ಯಾಲಸ್. ಸೊ ಇಫ್ ಯು ವಾಂಟ್ ಯು ಜಸ್ಟ್ ಗೋ ಆ್ಯಂಡ್ ಸರ್ಚ್ ಇಟ್ ಇನ್ ದ ಗೂಗಲ್. ಓಕೆ, ಗೂಗಲಲ್ಲಿ ನೀವು ಸರ್ಚ್ ಮಾಡ್ಬೋದು, ಆರ್ ಎಲ್ಸ್ ಲೆಟ್ ಮಿ ಶೋ ಯು. ಓಕೆ, ಸೊ ಐ ಥಿಂಕ್ ನನ್ನ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಯಾವ ಥರ ಒಂದು ತುಂಬ ಲಾರ್ಜೆಸ್ಟ್ ಫ್ಲವರ್ ಇದೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಮಾರ್ಫೋಫ್ಯಾಲಸ್. ಓಕೆ, ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಅಮಾರ್ಫೋಫ್ಯಾಲಸ್ದು ಫ್ಲವರ್ ಅಂತ ಹೇಳ್ತೀವಿ. ಈ ಫ್ಲವರ್ದ ಹೈಟ್ ಬಂದುಬಿಟ್ಟು ಎಷ್ಟು, ಸೊ ದಿಸ್ ಇಸ್ 6 feet ಹೈಟ್. ಎಷ್ಟು ಫೀಟ್ ಇರುತ್ತೆ, 6 feet ಇರುತ್ತೆ. ಸೊ ಈ 6 feet ಹೈಟ್ ಇರ್ತಕ್ಕಂಥ ಫ್ಲವರ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸೊ ಹೋಪ್ ಯು ಸಿ ಇಟ್. ಓಕೆ, ಸೊ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಫ್ಲವರ್ ಏನು ಮಾಡಿರುತ್ತೆ ಅಂದರೆ ಒಂದು ಲೈಕ್ ಇಟ್ ವಿಲ್ ಗಿವ್ ಅ ಸೇಫ್ ಪ್ಲೇಸ್ ಟು ಲೇ ದ ಎಗ್ಸ್ನ ಲೇ ಮಾಡೋದಕ್ಕೆ ಒಂದು ಸೇಫ್ ಪ್ಲೇಸ್ನ ಕೊಡ್ತಾ ಹೋಗುತ್ತೆ. ಸಿಮಿಲರ್ಲಿ ಮಾತ್ ಮತ್ತು ಯುಕ್ಕಾ ಮಧ್ಯೆ ಕೂಡ ಸಿಮಿಲರ್ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಸೊ ಇನ್ ಬಿಟ್ವೀನ್ ದ ಮಾತ್ ಆ್ಯಸ್ ವೆಲ್ ಆಸ್ ಯುಕ್ಕಾ. ಓಕೆ, ಸೊ ಇವರಿಬ್ಬರ ಮಧ್ಯೆ ಯಾವ ಥರ ಒಂದು ನಾನು ಪಾಲಿನೇಷನ್ ಮಾಡ್ತೀನಿ ಆ್ಯಂಡ್ ದ ಪ್ಲಾಂಟ್ ಯುಕ್ಕಾ. ಓಕೆ, ಸೊ ಹಿಯರ್ ವೇರ್ ದೇ ಹ್ಯಾವ್ ಮೆನ್ಷನ್ಡ್. ಸೊ ಹಿಯರ್ ದ ಪ್ಲಾಂಟ್ ಯುಕ್ಕಾ ಆಸ್ ವೆಲ್ ಆಸ್ ಮಾತ್, ಇವುಗಳಿಗೂ ಕೂಡ ಒಂದು ಸಿಮಿಲರ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಆಗಿರುತ್ತೆ. ಇನ್ ದ ಸೆನ್ಸ್ ಮಾತ್ ಅನ್ನುವಂಥದ್ದು ಪ್ಲ್ಯಾಂಟ್. ಸೊ ಇವರಿಬ್ಬರದ್ದು ಒಬ್ರಿಗೊಬ್ರು ಇಲ್ಲ ಅಂದರೆ ಅವುಗಳ ಲೈಫ್ ಸೈಕಲೇ ಕಂಪ್ಲೀಟ್ ಆಗೋದಿಲ್ಲ. ಮಾತ್ ತನ್ನ ಎಗ್ಗನ್ನು ಬಂದು ಡೆಪಾಸಿಟ್ ಮಾಡುತ್ತೆ ಲಾಕ್ಯೂಲ್ ಆಫ್ ದಿ ಓವರಿ. ಈ ಲಾಕ್ಯೂಲ್ ಅಂದರೆ ಏನು, ಮೊದಲೇ ಒಂದು
ವಿಡಿಯೋದಲ್ಲಿನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಇಸ್ ದಿಸ್ ಲಾಕ್ಯೂಲ್ ಅಂತ. ವೈಲ್ ಎಕ್ಸ್ಪ್ಲೇನಿಂಗ್ ಮೆಗಾಸ್ಪೊರಾಂಜಿಯಮ್ ಇಫ್ ನಾಟ್ ರಾಂಗ್ ಇದನ್ನ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಓವೇರಿಯನ್ ಕ್ಯಾವಿಟಿ ಅಂತ ಕೂಡ ಹೇಳ್ತಿದ್ವಿ ಅಂತ. ಸೊ ಈ ಒಂದು ಓವರಿ ಇದೆ ಅಂದರೆ ಇದರಲ್ಲಿ ಎಂಪ್ಟಿ ಸ್ಪೇಸ್ ಏನಿರುತ್ತಲ್ಲ ಇದಕ್ಕೆ ನಾವು ಲಾಕ್ಯೂಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಒಂದು ಥಿಂಗ್ and the flower in turn gets pollinated by the moth ಇಂದ ಅದು ಪಾಲಿನೇಷನ್ ಆಗುತ್ತೆ. The larva of the moth come out of the eggs as seed starts developing. ಸೊ ಒಂದು ಸೀಡ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದಾಗ ಆಗ ಈ ಒಂದು ಮಾತ್ ಇಟ್ಟಿರ್ತಕ್ಕಂತಹ ಲಾರ್ವಾ ಅಂದರೆ ಏನು, ಮರಿ. ಸೊ ಈ ಒಂದು ಮಾತ್ದ ಒಂದು ಬೇಬೀಸ್ ಏನಿರ್ತಾವಲ್ಲ, ಸೊ ಆ ಬೇಬೀಸ್ ಒನ್ಸ್ ಅವು ಏನು ಎಲ್ಲ ಒಂದು ಫುಡ್ನ ಯುಟಿಲೈಸ್ ಮಾಡ್ಕೊಂಡು ತಿಂದು ಸ್ವಲ್ಪ ಡೆವಲಪ್ ಆದಮೇಲೆ ಅವು ಹೊರಗಡೆ ಬರ್ತವೆ ಆ್ಯಸ್ ದ ಸೀಡ್ ಸ್ಟಾರ್ಟ್ ಡೆವಲಪಿಂಗ್. ಈಗ ಸೀಡ್ ಇನ್ನೇನು ಡೆವಲಪ್ ಆಗ್ತಾ ಇದೆ ಅಂದಾಗ ಈ ಮಾತ್ ಕೂಡ ಅದರಲ್ಲಿ ಏನು ಸೀಡ್ಗೆ ಎಂಡೋಸ್ಪರ್ಮ್ ಅಂತ ಇರುತ್ತೆ, ಅದನ್ನು ಏನು ಸೀಡ್ಗೆ ಅಂತ ಡೆವಲಪ್ ಮಾಡೋದಕ್ಕೆ ಇಟ್ಟಿರುತ್ತೆ, ಅದನ್ನು ಕೂಡ ಸ್ವಲ್ಪ ಮಾತದ ಲಾರ್ವಾಗಿ ಕೂಡ ಈ ಒಂದು ಪ್ಲಾಂಟ್ಸ್ ಫ್ಲವರ್ಸ್ ಕೊಡ್ತಕ್ಕಂಥದ್ದು. ಸೊ ಇದಿಷ್ಟು ಅಬೌಟ್ ದ ಥಿಂಗ್ ಯಾವ ಥರ ಎಂಟಿಮೋಫಿಲಿಯಾ ಆಗುತ್ತೆ. ಇದರಲ್ಲಿ ಏನೇನು ಬರೀಬೇಕು, ಜಸ್ಟ್ ನೀವು ಇಷ್ಟೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಮಾತ್ ಡೆಪಾಸಿಟೆಡ್ ಸೆಕ್ಸ್ ಇನ್ ದ ಲಾಕ್ಯೂಲ್ ಆಫ್ ದಿ ಓರಿ, ನೋ. ಜಸ್ಟ್ ಫ್ಲವರ್ಸ್ ಹೆಂಗಿರುತ್ತೆ, ಫಸ್ಟ್ ಪಾಯಿಂಟ್ ಲಾರ್ಜ್ ಕಲರ್ಫುಲ್ ಫ್ರಾಗ್ಮೆಂಟ್. ನೆಕ್ಸ್ಟ್ ಫ್ಲವರ್ಸ್ ಸ್ಮಾಲ್ ಇದ್ದಾಗ ಯಾವ ಥರ ಒಂದು ಇನ್ಫ್ಲಾರೆಸೆನ್ಸ್ ಫಾರ್ಮೇಷನ್ ಮಾಡುತ್ತೆ, ಸೊ ಟು ಮೇಕ್ ದೆಮ್ ಕಾನ್ಸ್ಪಿಕ್ಯೂಸ್ ಈ ಒಂದು ಪಾಯಿಂಟನ್ನು ಬರೀಬೇಕು. ಅದೇ ತರಹ ಫ್ರಾಗ್ರೆನ್ಸಿಂದ ಅದನ್ನು ಒಂದು ಇನ್ಸೆಕ್ಟ್ಸ್ನ ವಾಟ್ ವಿ ಸೇ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಫ್ಲವರ್ಸ್. ಸಿಮಿಲರ್ಲಿ ದ ಫ್ಲವರ್ಸ್ ಬೀಟಲ್ಸ್ ಅಥವಾ ಫ್ಲೈಸಿಂದ ಪಾಲಿನೇಟ್ ಆಗ್ತಾ ಇದೆ ಅಂದರೆ ಫೌಲ್ ಆರ್ಡರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಒಂದು ಪಾಯಿಂಟನ್ನು ದಟ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಥಿಂಗ್ ಲೈಕ್ ಫ್ಲೋರಲ್ ರಿವಾರ್ಡ್ಸ್ನ ಕೊಡುತ್ತೆ. ನಾಟ್ ಓನ್ಲಿ ದ ನೆಕ್ಟರ್ ಅಥವಾ ವಾಟ್ ವಿ ಸೇಮ್ ಒಂದು ನೆಕ್ಟರ್ ಆಗಿರ್ಬೋದು, ಪೋಲನ್ ಗ್ರೇನ್ಸ್ ಆಗಿರ್ಬೋದು, ದೇ ಆರ್ ದಿ ಯೂಶ್ವಲ್ ಫ್ಲೋರಲ್ ರಿವಾರ್ಡ್ಸ್. ಬಟ್ ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಆನ್ ದ ಫ್ಲೋರಲ್ ರಿವಾರ್ಡ್ಸ್ ಲೈಕ್ ಫ್ಲವರ್ ಆಫ್ ಅಮಾರ್ಫೋಫ್ಯಾಲಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ವಿಚ್ ಪ್ರೊವೈಡ್ ಸೇಫ್ ಪ್ಲೇಸ್ ಟು ಲೇಕ್ಸ್. ಸಿಮಿಲರ್ ರಿಲೇಷನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಯುಕಾ ಆಸ್ ವೆಲ್ as ಮಾತ್ ಅಂತ ಬರೆದ್ಬಿಟ್ರೆ, ನಾಟ್ ಮೌತ್, ಮಾತ್. ಓಕೆ, ಸೊ ಮಾತ್ ಅಂತ ಬರೆದ್ರೆ ದ್ಯಾಟ್ಸ್ ಓವರ್. ಓಕೆ, ಸೊ ಇದಿಷ್ಟು ಅಬೌಟ್ ಕೇಳಿದರೆ ಎಂಟಿಮೋಫಿಲಿ ಬಗ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಮೋಸ್ಟ್ ಆಫ್ ದಿ ಕೇಸಸ್ ನಿಮಗೆ ಕೇಳುವಂಥದ್ದು ಲೈಕ್ ತುಂಬ ಚಾನ್ಸಸ್ ಇರೋದು ಆ್ಯನಿಮೋಫಿಲಿ. ಓಕೆ, ನಾನು ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಟೆಲಿಂಗ್ ಯು ಎಂಟಿಮೋಫಿಲಿ ಬಗ್ಗೆ ಕೇಳೋಲ್ಲ ಅಂತ. ಬಟ್ 90% ನಿಮಗೆ ಚಾನ್ಸ್ ಇರೋದು ಆ್ಯನಿಮೋಫಿಲಿ, 80% ಲೆಟ್ಸ್ ಸೇ ದಿಸ್ ಇಸ್ ಎಂಟಿಮೋಫಿಲಿ, ಆ್ಯಂಡ್ ಅರೌಂಡ್ 70% ನಿಮಗೆ ಕೊಡ್ತಾ ಇದ್ದೀನಿ ಹೈಡ್ರೋಫಿಲಿ ಬಗ್ಗೆ. ಬಿಕಾಸ್ ತುಂಬ ರೇರ್ ಕ್ವೆಶನ್ಸ್ ಕೇಳೋದು ಹೈಡ್ರೋಫಿಲಿ ಮೇಲೆ. ಕೇಳಿದರೆ ವ್ಯಾಲಿಸ್ನೇರಿಯಾ ಮತ್ತು ವಾಟ್ ವಿ ಸೇ ಇನ್ನು ಒಂದು ಜಾಸ್ಟರ ಸೀ ಗ್ರಾಸಸ್ ಬಗ್ಗೆ ಕಲ್ತವಲ್ಲ, ಸಬ್ಮರ್ಜ್ ಆಗಿರುತ್ತೆ ಫೀಮೇಲ್ ಫ್ಲವರ್, ಅವೆರಡರ ಬಗ್ಗೆನೇ ಕೇಳ್ತಾರೆ. ಓಕೆ.